Hallelujah. Hallelujah. Amen. చదువుతారా? ಓದ್ತೀರಾ? Amen. Hallelujah. Hallelujah. Will you meditate God's word? ದಿನ ದೇವರ ವಾಕ್ಯವನ್ನ ಧ್ಯಾನಿಸ್ತೀರಾ? Amen. How will you do that? ಯಾವ ರೀತಿ ನೀವು ಅದನ್ನ ಮಾಡ್ತೀರಾ? First you need to pray. ಮೊದಲು ನೀವು ಪ್ರಾರ್ಥಿಸಬೇಕು. Lord, give me an hunger for your word. ಕರ್ತನೇ, ನಿನ್ನ ವಾಕ್ಯಕ್ಕಾಗಿ ನನಗೆ ಹಸಿವು ದಾಹವನ್ನು ಕೊಡು. Amen. Hallelujah. Hallelujah. Think, amen, amen, at home, amen, your mom has prepared biryani for you. ಯೋಚಿಸಿ ನೋಡಿ, ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ನಿಮಗಾಗಿ ಬಿರಿಯಾನಿ ಮಾಡಿದ್ದಾರೆ. Amen. But you don't have hunger. ಆದ್ರೆ ನಿಮಗೆ ಹಸಿವೆ ಇಲ್ಲ. ಹಸಿವೆ ಇಲ್ಲ, ಹೊಟ್ಟೆ ಫುಲ್ ಆದಂಗಿದ್ರೆ, ನಿಮ್ಮ ಹೊಟ್ಟೆ ಫುಲ್ ಆದಂಗಿದ್ರೆ, will you eat biryani? ನೀವು ಬಿರಿಯಾನಿ ತಿಂತೀರಾ? Amen. I tell you, ನಾನು ನಿಮಗೆ ಹೇಳ್ತೇನೆ, amen, you will never have. ನೀವು ಅದನ್ನ ತಿನ್ನಲ್ಲ. Even though it is favorite for you. ಅದು ನಿಮಗೆ ತುಂಬಾ ಇಷ್ಟವಾದದ್ದಾಗಿದ್ರೂ ಕೂಡ. Amen. Listen to me. ನಾನು ಹೇಳೋದನ್ನ You ಗಮನಿಸಿ. all love God's word. ಆಮವಾ ಇಲ್ಲಿ ನಿಮಗೆಲ್ಲರಿಗೂ ದೇವರ ವಾಕ್ಯ ಇಷ್ಟ, ಹೌದಾ ಇಲ್ವಾ? ಇಷ್ಟ ತಾನೆ? ಇಷ್ಟ ತಾನೆ? ಯಾರಿಗೆ ತಾನೆ God's word ಇಷ್ಟ ಇಲ್ಲ? ಯಾರಿಗೆ ತಾನೆ ದೇವರ ವಾಕ್ಯ ಇಷ್ಟ ಇಲ್ಲ? We love God's word so much. ನಾವು ತುಂಬಾ ದೇವರ ವಾಕ್ಯವನ್ನು ಇಷ್ಟಪಡ್ತೇವೆ. But the problem is we are not able to sit with the word. ಆದ್ರೆ ಸಮಸ್ಯೆ ಏನಂದ್ರೆ ದೇವರ ವಾಕ್ಯದೊಟ್ಟಿಗೆ ನಾವು ಕುಳಿತುಕೊಳ್ಳೋದಿಲ್ಲ. Because there is no hunger. ಯಾಕೆಂದ್ರೆ ನಮಗೆ ಹಸಿವಿಲ್ಲ. ಹಸಿವಿಲ್ಲ ನಮಗೆ. ಹಸಿವಿಲ್ಲ ನಮಗೆ. We love biryani. ನಮಗೆ ಬಿರಿಯಾನಿ ಇಷ್ಟನೇ. We love Bible. ನಮಗೆ ಬೈಬಲ್ ಇಷ್ಟನೇ. But we are unable to eat that. ಆದ್ರೆ ಅದನ್ನ ನಮ್ಮಿಂದ ತಿನ್ನಕ್ ಆಗ್ತಾ ಇಲ್ಲ. So what we need to pray? ನಾವು ಏನಂತ ಪ್ರಾರ್ಥಿಸಬೇಕು? We need to ask God to give us hunger. ದೇವರು ನಮಗೆ ಹಸಿವನ್ನು ಕೊಡುವಂತೆ ಪ್ರಾರ್ಥಿಸಬೇಕು. Amen. ಎವಳ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? We need to ask God, Lord, give me an unquenchable hunger. ನಾವು ದೇವರಲ್ಲಿ ಪ್ರಾರ್ಥಿಸಬೇಕು, ಅಪ್ಪ ತೀರದ ಒಂದು ದಾಹವನ್ನು ನನಗೆ ಕೊಡಪ್ಪ. எவ்வளோ படிச்சாலும் எவ்வளோ தியானித்தாலும் தீராத ஒரு தாகத்தை பசியை எனக்குள்ள உருவாக்குங்க ஆவியானவரே. ಅಪ್ಪ ಎಷ್ಟೇ ಓದಿದ್ರು ಎಷ್ಟೇ ಧ್ಯಾನಿಸಿದ್ರು ಒಂದು ತೃಪ್ತಿ ಆಗದ ಅಪ್ಪ ನೀಗಿಸಲಾರದ ಒಂದು ದಾಹ ಹಸಿವನ್ನು ನನ್ನಲ್ಲಿ ಉಂಟು ಮಾಡಪ್ಪ. Amen. Hallelujah. Hallelujah. How many of you believe your God is a prayer answering God? ಎಷ್ಟು ಜನ ನಂಬ್ತೀರಾ ನಿಮ್ಮ ದೇವರು ಪ್ರಾರ್ಥನೆಗೆ ಉತ್ತರಿಸುವಂತ ದೇವರು? Amen. God will answer your prayer. ದೇವರು ನಿಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂತ ದೇವರು. Amen. God, amen, answers amen a righteous man. ದೇವರು ನೀತಿವಂತನ ಪ್ರಾರ್ಥನೆಗೆ ಕಿವಿ ಕೊಡ್ತಾರೆ. Amen. The Bible says, ಸತ್ಯವೇದ ಹೇಳ್ತದೆ, ನೀತಿಗಾಗಿ ಪಸಿ ದಾಗಮುಡಿಯವನ್ ಭಾಗ್ಯವಾನ್, ಅವನ್ ತೃಪ್ತಿ ಅಡೆಯುವ. ನೀತಿಗಾಗಿ ಹಸಿದು ಬಾಯಾರಿದವನು ಭಾಗ್ಯವಂತನವನು ತೃಪ್ತನಾಗುವನು. When you thirst for righteousness, amen, for the word of God, God will surely give that hunger into your spirit. ನೀವು ನೀತಿಗಾಗಿ ಹಸಿದು ದಾಹಗೊಳ್ಳುವಾಗ, ದೇವರ ವಾಕ್ಯಕ್ಕಾಗಿ ದಾಹಗೊಳ್ಳುವಾಗ ದೇವರು ಖಂಡಿತವಾಗಿ ನಿಮ್ಮನ್ನು ತೃಪ್ತಿಗೊಳಿಸುವಾತನು. Amen. Then God will fill you with his word. ನಂತರ ದೇವರು ನಿಮ್ಮನ್ನು ತನ್ನ ವಾಕ್ಯದಿಂದ ತುಂಬಿಸ್ತಾರೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Hallelujah. 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 Amen. I tell you, ನಾನು ನಿಮಗೆ ಹೇಳ್ತೇನೆ, amen, when you are full of God's word, ನೀವು ಪೂರ್ತಿ ದೇವರ ವಾಕ್ಯದಿಂದ ತುಂಬಲ್ಪಡುವಾಗ everything will be a testimony. ಎಲ್ಲವೂ ಕೂಡ ಸಾಕ್ಷಿಯಾಗಿ ಮಾರ್ಪಡ್ತದೆ. ಎಲ್ಲமே ಸಾಕ್ಷಿಯ ಮಾರು. ಎಲ್ಲವೂ ಸಾಕ್ಷಿಯಾಗಿ ಮಾರ್ಪಡ್ತದೆ. ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? Every day your heart will be swelling with joy for the work of the Lord. ಪ್ರತಿ ದಿನವೂ ದೇವರ ಕಾರ್ಯಕ್ಕಾಗಿ ನಿಮ್ಮ ಹೃದಯ ಉಕ್ಕಿ ಬರ್ತದೆ. I tell you, ನಾನು ನಿಮಗೆ ಹೇಳ್ತೇನೆ, sometimes even, amen, you don't pray for something but still God opens door for you because God's word is in you. ಕೆಲವು ಬಾರಿ ನೀವು ಪ್ರಾರ್ಥನೆ ಮಾಡದೆಯೂ ಕೂಡ ದೇವರು ನಿಮಗಾಗಿ ಮಾರ್ಗಗಳನ್ನು ತೆರೀತಾರೆ. ಯಾಕೆಂದ್ರೆ ದೇವರ ವಾಕ್ಯ ನಿಮ್ಮಲ್ಲಿ ನೆಲೆಗೊಂಡಿರುವ ಕಾರಣದಿಂದ. People of God, I encourage you. ದೇವ ಜನರೇ, ನಾನು ನಿಮ್ಮನ್ನು ಉತ್ತೇಜನ ಪಡಿಸ್ತೇನೆ. Amen. Read word, amen, meditate God's word every day. ದೇವರ ವಾಕ್ಯವನ್ನು ಪ್ರತಿ ದಿನವೂ ಧ್ಯಾನಿಸ್ರಿ. Amen. If there is anyone who say I don't know to read Bible, ಯಾರಿಗಾದ್ರೂ ಬೈಬಲ್ ಓದ್ಲಿಕ್ಕೆ ಬರಲ್ಲ ಅಂತ ಹೇಳುವವರು, amen, amen, contact us. ನಮ್ಮನ್ನ ಭೇಟಿಯಾಗ್ರಿ. Amen. We will do something. ನಿಮಗಾಗಿ ನಾವು ಏನಾದ್ರೂ ಮಾಡ್ತೇವೆ. Amen. Life without God's word is a life without breath. ಜೀವಿತ ವಾಕ್ಯವಿಲ್ಲದ ಜೀವಿತವು ಶ್ವಾಸವಿಲ್ಲದ ಜೀವಿತವಾಗಿದೆ. Amen. Hallelujah. Hallelujah. I hope you all understand. ನಾನು ನಂಬ್ತೇನೆ ನಿಮಗೆಲ್ಲ ಅರ್ಥವಾಗಿದೆ. Shall we close our eyes and pray? ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. Gracious God, we come into your presence in Jesus name. ಕೃಪೆಯುಳ್ಳ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ನಾವು ಬರ್ತೇವೆ. The word became flesh. ವಾಕ್ಯವು ನರಾವತಾರ ಎತ್ತಿತು. Lord, you are the word that is going to be demonstrated in our midst today. ಕರ್ತನೇ, ಅಪ್ಪ ನೀನೇ ಆ ವಾಕ್ಯವಾಗಿರುವಾತನು. ಆ ವಾಕ್ಯವು ನಮ್ಮ ಮಧ್ಯದಲ್ಲಿ ಈ ದಿನ ಸಿದ್ಧಾಂತಗೊಳ್ಳಲಿಕ್ಕಿದೆ, ಅದಕ್ಕಾಗಿ ಬಂದೆನು. Amen. Holy Spirit, ಪವಿತ್ರಾತ್ಮ ದೇವರೇ, oh the revealer of all truth, ಎಲ್ಲಾ ಸತ್ಯವನ್ನು ಪ್ರಕಟಿಸುವಾತನೇ, we humbly surrender our mind, our spirit into your hands. ನಮ್ಮ ಪ್ರಾಣವನ್ನು, ನಮ್ಮ ಮನಸ್ಸನ್ನು, ನಮ್ಮ ಆತ್ಮವನ್ನು ಸಂಪೂರ್ಣವಾಗಿ ನಿನಗೆ ನಾವು ಸಮರ್ಪಿಸುತ್ತೇವೆ. Holy Spirit, ಪವಿತ್ರಾತ್ಮನೇ, speak unto your people. ನಿನ್ನ ಜನರೊಂದಿಗೆ ನೀವು ಮಾತನಾಡಿ. Amen. Your words are life, Appa. ಕರ್ತನೇ,
ಕರ್ತನೇ ನಿನ್ನ ವಾಕ್ಯದಲ್ಲಿ ಜೀವವಿದೆ I mean, your word will transform us. ನಿನ್ನ ವಾಕ್ಯ ನಮ್ಮನ್ನು ರೂಪಾಂತರಗೊಳಿಸುತ್ತದೆ. Holy Spirit, ಪವಿತ್ರಾತ್ಮನೇ, enlighten our eyes to see the deep truths. ಕರ್ತನೆ ಆಳವಾದ ಸತ್ಯಾಂಶಗಳನ್ನು ಅರಿತುಕೊಳ್ಳಿಕ್ಕೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಪ್ಪ. Holy Spirit, ಪವಿತ್ರಾತ್ಮನೇ, I pray let your word Appa give fruit 100-fold. ಕರ್ತನೆ ನಿನ್ನ ವಾಕ್ಯ 100ರಷ್ಟು ಫಲವನ್ನು ಕೊಡಲಿ. Humbly surrendering ourselves to you. ಕರ್ತನೆ ನಮ್ಮನ್ನೇ ತಗ್ಗಿಸಿ ಒಪ್ಪಿಸಿಕೊಡ್ತೇವೆ. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್.